ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ. ನಾನಂತೂ ಸೂಪರ್ ಆಗಿದ್ದೇನೆ, ಬಂಬಟ್ ಆಗಿದ್ದೇನೆ ಫ್ರೆಂಡ್ಸ್. ಓಕೆನಾ. ಅದೇ ತರ ಇವತ್ತಿನ ರೆಸಿಪಿ ಏನಪ್ಪಾ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಒಂದು ಟೊಮೆಟೊ ಸಾರು. ಓಕೆನಾ. ಸೊ ಟೊಮೆಟೊ ಸಾರು ಅಂತ ಹೇಳಿದ್ರೆ ಹೆಚ್ಚಾಗಿ ಮ್ಯಾಂಗ್ಳೂರು ಉಡುಪಿ ಸೈಡ್ ಅವರಿಗೆ ಅಂತೂ ಪಟ್ಟ ಅಂತ ನೆನಪಾಗ್ಬಿಡ್ತದೆ. ಯಾಕೆಂದ್ರೆ ಏನು ಇಲ್ಲ, ತರಕಾರಿ ಏನು ಇಲ್ಲ ಅಂತ ಹೇಳಿದ್ರೆ ಒಂದು ತುಂಬಾ ಸಿಂಪಲ್ ಆಗಿ ಮಾಡುವಂತ ಒಂದು ರೆಸಿಪಿ ಅಂದ್ರೆ ಇದೆ. ಓಕೆನಾ. ಆ ಕಡೆ ಅವರಿಗೆಲ್ಲ ಮೊದಲೇ ಈ ರೆಸಿಪಿ ಬಗ್ಗೆ ಯಾರಿಗೆಲ್ಲ ಗೊತ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆನಾ. ಅದೇ ತರ ಇವತ್ತೊಂದು ಸಿಂಪಲ್ ಆಗಿ ಒಂದು ಟೊಮೆಟೊ ಸಾರು ಯಾವ ತರ ಮಾಡ್ತೇನೆ ಅಂತ ಹೇಳ್ಕೊಡ್ತಾ ಇದ್ದೇನೆ. ತುಂಬಾನೇ ಈಸಿ. ಓಕೆ. ಅದೇ ತರ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಓಕೆನಾ. ಇನ್ನೇಕ್ ತಡ ಮಾಡ್ಲಿ, ಇದೇ ತರ ನಾನು ಮಾತಾಡ್ತಾ ಇದ್ರೆ ಎಲ್ಲರೂ ವಿಡಿಯೋ ಸ್ಕಿಪ್ ಮಾಡೋದಂತೂ ಗ್ಯಾರಂಟಿ. ಸೊ ಸ್ಟಾರ್ಟ್ ಮಾಡೋ ಫ್ರೆಂಡ್ಸ್, ಯಾವ ತರ ಮಾಡೋದು ರೆಸಿಪಿನ ಅಂತ ಹೇಳ್ಕೊಡ್ತಾ ಇದ್ದೇನೆ. ಓಕೆನಾ. ಇದಕ್ಕೆ ನಾನು ಒಂದು ಈರುಳ್ಳಿ ಕಟ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಒಂದು ಈರುಳ್ಳಿ ತಗೊಂಡಿದ್ದೇನೆ. ಅದೇ ಥರ 4-5-6 ಹಸಿಮೆಣಸು ತಗೊಂಡಿದ್ದೀನಿ. ಓಕೆನಾ. ಸೊ ಖಾರ ನೋಡ್ಕೊಂಡು ಬಿಟ್ಟು ನೀವು ಹಸಿಮೆಣಸು ಹಾಕಿ. ನಿಮಗೆ ಜಾಸ್ತಿ ಖಾರ ಇದ್ದರೆ ಮೆಣಸು ಕಡಿಮೆ ಹಾಕ್ಕೊಳ್ಳಿ. ಓಕೆನಾ. 5 ಟೊಮೆಟೊ ತಗೊಂಡಿದ್ದೇನೆ ಫ್ರೆಂಡ್ಸ್. ಓಕೆನಾ. ನಾನು 5 ಟೊಮೆಟೊ ಯೂಸ್ ಮಾಡಿದ್ದೇನೆ. ನಿಮಗೆ ಜಾಸ್ತಿ ಹುಳಿ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬೇಕಿದ್ರೆ 4 ಟೊಮೆಟೊ ಕೂಡ ಹಾಕೋಬೋದು. ನಾನು ಇದಕ್ಕೆ 5 ಟೊಮೆಟೊ ಆ್ಯಡ್ ಮಾಡಿದ್ದೇನೆ ಫ್ರೆಂಡ್ಸ್. ಓಕೆ. ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆ ಕೂಡ ಹಾಕ್ತಾ ಇದ್ದೇನೆ. ಆಮೇಲೆ ಇದಕ್ಕೆ 2 ಲೋಟ ನೀರು ಹಾಕಿದ್ದೇನೆ ಫ್ರೆಂಡ್ಸ್. ಓಕೆನಾ. ಇದು 2 ಲೋಟ ನೀರು ಹಾಕಿ ಬೇಯೋಕ್ಕಿಡಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ಓಕೆನಾ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಓಕೆನಾ. ಉಪ್ಪೆಲ್ಲ ಹಾಕ್ಬಿಟ್ಟು ನಾನಿವಾಗ ಗ್ಯಾಸ್ ಮೇಲೆ ಬೇಯೋಕ್ಕಿಟ್ಟಿದ್ದೇನೆ. ಓಕೆನಾ. ಇದು ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್. ಓಕೆ. ನೋಡ್ತಾ ಇದ್ದೀರಲ್ಲ, ಇಷ್ಟು ಬೆಂದರೆ ಸಾಕು ಫ್ರೆಂಡ್ಸ್. ಓಕೆ. ಅದು ನೀರೇನು ಹಾಕಿದ್ದೇನೆ ನೋಡಿ, ಅದು ಇವಾಗ ಆವಿಯಾಗಿದೆ. ಓಕೆನಾ. 2 ಲೋಟ ಹಾಕಿದ್ದು ಇವಾಗ 1 ಲೋಟ ಅಷ್ಟು ಬಂದಿದೆ. ಸೊ ಇವಾಗ ಇದು ಸಾಕು ಬೆಂದದ್ದು. ಓಕೆನಾ. ಇವಾಗ ಇದಕ್ಕೆ ನಾನು ನೀರು ಆ್ಯಡ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು 4 ಗ್ಲಾಸಷ್ಟು ನೀರು ಹಾಕಿದ್ದೇನೆ. ಓಕೆನಾ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕಿದರೆ ಚೆನ್ನಾಗಾಗಲ್ಲ. ಓಕೆನಾ. ಇದು ನೀರು ಹಾಕಿದ್ಮೇಲೆ ಚೆನ್ನಾಗಿ ಕುದಿಬೇಕು. ಇವಾಗ ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಕುದಿ ಬರ್ತಾ ಇದೆ. ಸೊ ಇದು ಸರಿ ಕುದಿದ ಮೇಲೆ ಗ್ಯಾಸ್ ಆಫ್ ಮಾಡಬೇಕು ಫ್ರೆಂಡ್ಸ್. ಓಕೆನಾ. ಇವಾಗ ಸಾಕು, ಇದು ಗ್ಯಾಸ್ ಆಫ್ ಮಾಡಿದೆ ನಾನು. ಇವಾಗ ಒಗ್ಗರಣೆಗೆ ನಾನು ಮೊದಲೇ ಎಣ್ಣೆ ಹಾಕಿ ಸಾಸಿವೆ ಹಾಕಿಟ್ಟಿದ್ದೇನೆ ಫ್ರೆಂಡ್ಸ್. ಓಕೆನಾ. ಸೊ ಒಂದು 3 ಬೆಳ್ಳುಳ್ಳಿ ಹಾಕಿದ್ದೇನೆ ಇದಕ್ಕೆ. ಆಮೇಲೆ 2 ಬ್ಯಾಡಿಗೆ ಮೆಣಸು ಕಟ್ ಮಾಡಿ ಹಾಕಿದ್ದೇನೆ ಫ್ರೆಂಡ್ಸ್. ಓಕೆನಾ. ಆಮೇಲೆ ಲಾಸ್ಟಿಗೆ ಕರಿಬೇವೆಲ್ಲ ಹಾಕಿದ್ದೇನೆ ಇದಕ್ಕೆ. ಓಕೆನಾ. ಸಾರಿಗೆ ಇವಾಗ ಲಾಸ್ಟಿಗೆ ಒಗ್ಗರಣೆ ಹಾಕಿಬಿಡ್ಬೇಕು ಫ್ರೆಂಡ್ಸ್. ಓಕೆನಾ. ಸೊ ಒಗ್ಗರಣೆ ಎಲ್ಲ ಆಯಿತು. ಸೊ ಪರ್ಫೆಕ್ಟಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ಓಕೆನಾ. ನೋಡ್ತಾ ಇದ್ದೀರಲ್ಲ, ಬಿಸಿ ಬಿಸಿ ಸಾರು, ಟೊಮೆಟೊ ಸಾರು ರೆಡಿ. ಈಸಿಯಾಗಿ ಮಾಡ್ಕೋಬೋದು. ಓಕೆನಾ. ಸೊ ಊಟಕ್ಕೆ ಚೆನ್ನಾಗಾಗುತ್ತೆ. ಫಿಶ್ ಫ್ರೈ ಜೊತೆ ಟೊಮೆಟೊ ಸಾರು ಇದ್ದರೆ ಸೂಪರ್ ಆಗುತ್ತೆ. ಓಕೆನಾ.